ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೋಪ್ನಳ್ಳಿ. ಈಗಿನ ನಮ್ಮ ಕಾಂಗ್ರೆಸ್ ಸರ್ಕಾರವನ್ನು ನಡೆಸ್ತಾ ಇರೋರು ಯಾರು? ಸಿದ್ದರಾಮಯ್ಯನ, ಡಿ ಕೆ ಶಿವಕುಮಾರ? ಇಬ್ಬರು ಅಲ್ಲ, ಹಿಂದುಳಿದ ವರ್ಗದ ಜನರು ಹಾಗೂ ಸಾಮಾನ್ಯ ರೈತರು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಒಂದು ಕಡೆ ಗ್ಯಾರಂಟಿ ಪೂರೈಸೋಕೆ ಸಿದ್ದು ಸರ್ಕಾರಕ್ಕೆ ಪಂಚೆ ಒದ್ದೆ ಆಗ್ತಿರೋ ಸ್ಥಿತಿ. ದುಡ್ಡು ಎಲ್ಲಿಂದ ತರ್ತಾರೆ? ಹೀಗಾಗಿ 1 ವರ್ಷದಿಂದ ಪ್ರತಿ ಲೀಟರ್ ಹಾಲಿಗೆ 5 ರೂಪಾಯಿ ಪ್ರೋತ್ಸಾಹ ಧನ ಬರ್ತಾ ಇತ್ತಲ್ಲ, ಅದನ್ನು ಸ್ಟಾಪ್ ಮಾಡಿದ್ದಾರೆ. ಅತಿ ಶೀಘ್ರದಲ್ಲಿ ನಿಮ್ಮ ಮನೆಯನ್ನು ಪ್ರೋತ್ಸಾಹ ಧನ ಹುಡ್ಕೊಂಬರುತ್ತೆ ಅಂತ ಹೇಳ್ತಾ ಇದ್ರು ಕೂಡ ಆ ಶೀಘ್ರ ಅನ್ನೋದರ ಅರ್ಥವನ್ನೇ ಹಾಳು ಮಾಡಿದ್ದಾರೆ. ಶೀಘ್ರ ಅಂದರೆ ಏನು? ಒಂದು 2-3 ದಿನದಲ್ಲಿ ಅಥವಾ ಒಂದು ವಾರದೊಳಗಡೆ. ಆದರೆ ಇವರ ಶೀಘ್ರ 6 ತಿಂಗಳು ಆಗಬಹುದು, 1 ವರ್ಷನೂ ಆಗ್ಬೋದು. ಇನ್ನೊಂದು ಕಡೆ ದುಡ್ಡು ಹೊಡೆಯೋ ಕೆಲಸ ಆಗಬೇಕಲ್ಲ, ಆಗ ಹುಡುಕ್ತಾ ಇದ್ದಾಗ ಸಿಕ್ಕಿದ್ದೆ ಪರಿಶಿಷ್ಟ ಪಂಗಡದವರ ಆ ಸಮಾಜದ ಕಲ್ಯಾಣಕ್ಕೆ ಇದ್ದ ಹಣ. 1-2 ಕೋಟಿ ಅಲ್ಲ, 187 ಕೋಟಿ ಹಣ ಗುಳ್ಳುಂ. ಅಕ್ರಮ ಶುರುವಾಗಿದ್ದು ಎಲ್ಲಿಂದ? ಮಹಾತ್ಮ ಗಾಂಧಿ ರೋಡಿಂದ. MG ರೋಡಿನ ಬ್ಯಾಂಕ್ ಒಂದರಲ್ಲಿ ಡೆಪಾಸಿಟ್ ಆದ ಹಣ ಗಡಿ ದಾಟ್ಕೊಂಡು ಇನ್ನೊಂದು ರಾಜ್ಯದ ಬ್ಯಾಂಕಿಗೆ ಹೋಗುತ್ತೆ. ಅಲ್ಲಿ 10 ಅಕೌಂಟ್ಗಳಿಗೆ ಪಾಸ್ ಆಗಿ ವಿಡ್ರಾ ಆಗುತ್ತೆ. ದೊಡ್ಡ ದುರಂತ ಏನಂದರೆ, ಅಕ್ರಮವಾಗಿ ಮಹಾತ್ಮ ಗಾಂಧಿ ರೋಡಲ್ಲಿನ ಯೂನಿಯನ್ ಬ್ಯಾಂಕಲ್ಲಿ ಓಪನ್ ಆದ ಅಕೌಂಟಿಗೆ ಹಣಕಾಸು ಇಲಾಖೆಯಿಂದ 92 ಕೋಟಿ ರೂಪಾಯಿ ಬರುತ್ತೆ. 92 ಕೋಟಿ. ಬೈ ದ ವೇ, ಹಣಕಾಸು ಇಲಾಖೆ ಯಾರ ಕೈಲಿದೆ ಗೊತ್ತಾ? ಡಡಾನ್ ಆಯಿತು. ST ಅಭಿವೃದ್ಧಿ ನಿಗಮದಿಂದ ಹಣದ ಬೇಡಿಕೆ ಇತ್ತು, ಹಣಕಾಸು ಇಲಾಖೆಗೆ ಆ ಬೇಡಿಕೆ ಬಂತು, 92 ಕೋಟಿನ ಹಾಕಲಾಯಿತು. ಆದರೆ ಹಾಕಬೇಕಾಗಿದ್ದೊಂದು ಅಕೌಂಟ್ ಇರುತ್ತಲ್ಲ, ಆ ಇಲಾಖೆಗೆ ಸಂಬಂಧಪಟ್ಟ ಅಫಿಷಿಯಲ್ ಬ್ಯಾಂಕ್ ಅಕೌಂಟ್ಗೆ ಹಾಕಬೇಕು ತಾನೆ. ನಮ್ಮ ಲಾಯರ್ ಸಿದ್ದಣ್ಣಂಗೆ ಅಫಿಷಿಯಲ್ ಅಕೌಂಟ್ ಯಾವುದು, ಬೇರೆ ಅಕೌಂಟ್ ಯಾವುದು ಅನ್ನೋದು ಗೊತ್ತೇ ಆಗಲ್ವಾ? ಯಾರ್ರೀ ಅದು ಲಾಯರ್ ಮಾಡಿದ್ದು? 92 ಕೋಟಿ ಅಂದರೆ ಸಾಮಾನ್ಯ ಅಮೌಂಟ್ ಅಲ್ಲ. ಅದನ್ನು ಏಕಾಏಕಿ ಕೇಳಿದ್ರು ಅಂತ ಹಣಕಾಸು ಇಲಾಖೆಯಿಂದ ಹಾಕೋಕೆ ಆಗೋದಿಲ್ಲ. ಸಿದ್ದಣ್ಣಂಗೆ ಗೊತ್ತೇ ಇಲ್ಲದೆ ಅಧಿಕಾರಿಗಳು ಅಷ್ಟು ದೊಡ್ಡ ಅಮೌಂಟನ್ನು ಹಾಕಿಬಿಟ್ರ. ಸಿದ್ದಣ್ಣಂಗೆ ಇಷ್ಟೇನೇ ಇರೋದು ಕಿಮ್ಮತ್ತು. ನಿದ್ದೆ ಮಾಡೋ ಗ್ಯಾಪಲ್ಲಿ ಏನಾದರೂ ದುಡ್ಡು ಹೋಗ್ಬಿಡುತ್ತಾ? ಆ ಚಂದ್ರಶೇಖರ ಅನ್ನೋ ಅಧಿಕಾರಿ ಯಾವಾಗ ಹಗರಣ ಆಯಿತೋ, ಕೋಟಿ ದುಡ್ಡು ಲಫಡ ಆಯಿತೋ, ಇದು ಬುಡಕ್ಕೆ ಬರುತ್ತೆ ಅನ್ನಿಸ್ತು. ಮಾನಕ್ಕೆ ಅಂಜಿ ಆತ್ಮಹತ್ಯೆ ಮಾಡಿಕೊಂಡ. ಒಂದು ವೇಳೆ ಆತ ಸೂಸೈಡ್ ಮಾಡಿಕೊಳ್ಳದೆ ಹೋಗಿದ್ದಿದ್ರೆ ST ಅಭಿವೃದ್ಧಿ ನಿಗಮದ ಈ ಹಗರಣ 10ರಲ್ಲಿ 11 ಅನ್ನೋ ಥರ ಬೆಳಕಿಗೆ ಬರ್ತಾನೆ ಇರಲಿಲ್ವೇನೋ. ನಾಗಪ್ಪ ರಾಜೀನಾಮೆ ಕೂಡ ಕೊಡ್ತಾ ಇರಲಿಲ್ಲ. ಸರ್ಕಾರ ಏನು ಮಾಡ್ತು? ತನಿಖೆ ಮಾಡೋಕ್ಕೆ SIT ರಚನೆ ಮಾಡ್ತು. ಆದರೆ ತನಿಖೆಗೂ ಮೊದಲೇ ಡಿ ಕೆ ಶಿವಕುಮಾರ್ ಕ್ಲೀನ್ ಚಿಟ್ ಕೊಟ್ಬಿಟ್ರು. ನಮ್ಮ ಸಚಿವರದ್ದು, ಶಾಸಕರದ್ದು ಕೈವಾಡ ಇಲ್ಲವೇ ಇಲ್ಲ. ಅವರಂತೂ ಸತ್ಯ ಹರಿಶ್ಚಂದ್ರನ ತುಂಡು ಥರ, ಅವ್ರು ಬಿಟ್ಟರೆ ಇನ್ನೊಬ್ರಿಲ್ಲ, ಅಧಿಕಾರಿಗಳ ಕಳ್ಳಾಟ ಇದು ಅಂತ SIT ವರದಿ ಹೀಗೆ ಬರಬೇಕು ಅಂತ ಸೂಚನೆ ಕೊಟ್ಟಂಗಿತ್ತು. ತನಿಖೆ ಆಗದೇನೆ ಹೆಂಗಯ್ಯ ಕ್ಲೀನ್ ಚಿಟ್ ಕೊಟ್ಟೆ? ಲಾಸ್ಟ್ ಟೈಮ್ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗ ಕೂಡ ಅಯ್ಯಪ್ಪ ಹಿಂಗೆ ಹೇಳಿದ್ದು, ನಾಸೀರ್ ಸಾಬ್ ಜಿಂದಾಬಾದ್ ಅಂದಿದ್ದು ಪಾಕಿಸ್ತಾನ್ ಜಿಂದಾಬಾದ್ ಅಲ್ಲ ಅಂತ. ಆದರೆ ತನಿಖೆ ಆದಮೇಲೆ ಸತ್ಯ ಬಂತಲ್ಲ. 3 ಜನ ಕರ್ನಾಟಕ ವಾಸಸ್ಥ ಪಾಕ್ ವೀರ್ಯ ಸಂಜಾತರನ್ನು ಪೊಲೀಸರು ಎತ್ಕೊಂಡು ಹೋದ್ರಲ್ಲ. ಇರಿ, ತನಿಖೆ ಆಗೋ ತನಕ ತಾಳ್ಮೆಯಿಂದ ಇರಿ. ನೀವು DCM ಅಷ್ಟೇ, ಜಡ್ಜ್ ಅಲ್ಲ, ತನಿಖಾಧಿಕಾರಿ ಮೊದಲೇ ಅಲ್ಲ. ತಪ್ಪು ಮಾಡಿರೋರು ಜೈಲಿಗೆ ಹೋಗಲಿ, ಸೇಮ್ ನೀವು ತಿಹಾರ್ ಜೈಲಿಗೆ ಹೋಗಿ ಬಂದಂಗೆ. ನಮ್ಮದೇ ಸರ್ಕಾರ ಏನೂ ಮಾಡೋದಿಲ್ಲ ಅನ್ನೋ ಹುರುಪಲ್ಲಿ ನಾಗೇಂದ್ರ ಇದ್ದಾಗ ಬೆಳ್ಳಂಬೆಳಗ್ಗೆ ED ಶಾಕ್ ಕೊಡ್ತು. ನಾಗೇಂದ್ರ ಹಾಗೂ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಮನೆಗೆ ಬೆಳ್ಳಂಬೆಳಗ್ಗೆ ರೇಡ್ ಮಾಡ್ತು. ಇದೊಂದು ಕುಣಿಕೆ ಬಿಗಿಯಾಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ನಾಗೇಂದ್ರ ಏನಾದರೂ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೋ ಅವರದೆಲ್ಲ ಹೆಸರು ಬಾಯಿ ಬಿಟ್ಟರೆ ಸಿದ್ದು ಬುಡಕ್ಕೂ ಬರುತ್ತೆ. ಯಾಕೆಂದರೆ ಹಣ ಹೋಗಿದ್ದೆ ಹಣಕಾಸು ಇಲಾಖೆಯಿಂದ. ಆ ಇಲಾಖೆ ಇರೋದು ಮುಖ್ಯಮಂತ್ರಿ ಕೈಯಲ್ಲೇ. CMಗೆ ಗೊತ್ತೇ ಇಲ್ಲದೆ ಅಷ್ಟೊಂದು ದೊಡ್ಡ ಮೊತ್ತದ ಹಣ ವರ್ಗಾವಣೆ ಸಾಧ್ಯ ಇದೆಯಾ? ನಮ್ಮ ಸರ್ಕಾರದ ಪಾತ್ರವೇ ಇಲ್ಲ, ನಮ್ಮ ಶಾಸಕರು ಸಚಿವರು ಎಲ್ಲ ಸತ್ಯಸಂಧರು ಅನ್ನೋ ಸರ್ಕಾರಕ್ಕೆ ಈಗ ಒಂದು ಆಡಿಯೋ ರೆಕಾರ್ಡಿಂಗ್ ಬಿಸಿ ತಾಗಿಸ್ತಾ ಇದೆ. ಅದೇ ಹಗರಣದಲ್ಲಿ ಹೆಸರಿರೋ 2 ಅಧಿಕಾರಿಗಳ ಮಾತುಕತೆ. ಪಾಪ ಪದ್ಮನಾಭ, ಪಾಪ ಪರಶುರಾಮ. ಈ ಕಾಲ್ ಸ್ಪೆಷಾಲಿಟಿ ಏನು ಅಂದರೆ, ಈ ಇಬ್ಬರು ಮಾತಾಡಿಕೊಳ್ಳುವಾಗ ಆಲ್ರೆಡಿ 187 ಕೋಟಿ ಇನ್ನೊಂದು ಬ್ಯಾಂಕಿಗೆ ಹೋಗಿತ್ತು. ಅದನ್ನು ಹಿಂಗೆ ಮ್ಯಾಚ್ ಮಾಡೋದು ಅನ್ನೋದ್ರ ಬಗ್ಗೆ ಡೀಪ್ ಡಿಸ್ಕಷನ್ನಲ್ಲಿದ್ದರು. ಏನೋ ಗೊತ್ತಿಲ್ಲ ಸರ್, ಪಾಸ್ಶೀಟು ಕ್ಯಾಶ್ ಬುಕ್ ಎಲ್ಲ ಡೀಟೇಲ್ಸ್ ಇಟ್ಕೊಳ್ರಿ ಬರ್ತೀನಿ ಅಂತಂದರು. 5 ಕೋಟಿ ಇದು ಬಾಳತಿ ಅಂತ ಹೇಳಿದ್ರು ಸರ್. 5 ಕೋಟಿ ಬಾಳತಿ ಅಂದರು ಸರ್ ಇವರು. 5 ಕೋಟಿ ಇದು ಬಂದತಿ ಅಂದರು ಸರ್ ಇವರು. ಮೇಡಮ್ 2 ಕೋಟಿ ರಾತ್ರಿ ಬರೋದಿತ್ತಲ್ಲ ಸರ್, ಬಂತು ಸರ್. ಅಲ್ಲ ಸರ್, ಏನು ಅರ್ಥನೇ ಆಗ್ತಾಯಿಲ್ಲ ಸರ್ ಇವ್ರದ್ದು. ಅದೇ ಬಿಲ್ಗಳು ಅದು ಇದು ಪೇಮೆಂಟ್ ಮಾಡಿರ್ತೀವಿ ಅಂತ ಹೇಳ್ತಾ ಅಷ್ಟೇ.
ಅದ್ರದ್ದು ಇರ್ಬೇಕು ಸರ್. ಆಗಲ್ಲ ಸರ್, ಇವ್ರದ್ದು ಮೆಕೆಂಡೆ ನಾಗರಾಜ್ ಅವ್ರ ಕಡೆ ಅವ್ರದ್ದು ಮಾಡಿದಾರಲ್ಲ. ಅದೇ ಮಾಡಿದ್ದಾರೆ ಸರ್. ಅಲ್ಲ ಮುಂದೆ ಮಾಡ್ತಾರಂತ ಏನು ಗ್ಯಾರಂಟಿ ಅಂತ? ಏನು ಗ್ಯಾರಂಟಿ ಅಂದರೆ ಕಾಯೋದೇ ಗ್ಯಾರಂಟಿ ಅಷ್ಟೇ, ಏನು ಮಾಡೋಕ್ಕಾಗುತ್ತೆ. ಅವ್ರು ಯಾರದಾರ ಸರ್ ಕಾಂಟ್ಯಾಕ್ಟಲ್ಲಿ? ಹಾಂ, ನಿಮ್ಮ ಕಾಂಟ್ಯಾಕ್ಟಲ್ಲಿ ಸರ್? ಅದೇ ಅವನು ನಾಗರಾಜ್ ಅವ್ರ ಬೊಮ್ಮ ಇದ್ದ. ಅವನು ಸರ್, ನಾನು ಅವತ್ತೇ ಹೇಳಿದೆ ಸರ್, ಬೇಡ 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 ಇದೆ ಅಂತ. ಯಾರಿಗೆ ಹೇಳಿದ್ರಿ? ಅಲ್ಲ ಸರ್, ಅದು ಹಿಂಗೆ ಸುಳೆ ಮಕ್ಕಳು ಬಂದ್ರಲ್ಲ ಇಷ್ಟ ನಾವು ಅದನ್ನು ಹೇಳಲೇಬಾರ್ದು. ಅಲ್ಲ ಸರ್, ನಾವು ಅದೇ ಆಫೀಸಿಂದ ಹೇಳಿದ್ರು, ನಾಗರಾಜ್ ಅವ್ರ ಕಡೆಯಿಂದ ಪ್ರೆಷರ್ ಬಂತು, ನಾವು ಆಯಿತು ಅಂತ ನಾವು ಎಲ್ಲ ಇದ್ದಿದ್ದು ಅಕೌಂಟ್ನ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಕೊಟ್ಟಿದ್ವಿ. ಅಲ್ಲ ಸರ್, ಕರೆಕ್ಟು. ಆದರೆ ನಾವು ಒಂದೇ ಮಾತಲ್ಲಿ ಇರಬೇಕು. ಅಲ್ಲ ನಾವು ಒಂದೇ ಮಾತಲ್ಲಿ ಇರಬೇಕು. ನಾವೇ ಕಂಪ್ಲೇಂಟ್ ಮಾಡಿದ್ವಿ, ಎಲ್ಲ ಫೇಕ್ ಸಿಗ್ನೇಚರ್ಸ್ ಅನ್ನೋದು ನಿಜನಾ? ಹೌದು ಸರ್, ನಿಜ ಸರ್. ಫೇಕ್ ಸಿಗ್ನೇಚರ್ಸ್ ಮಾಡಿದ್ದಾರೆ, ಫೇಕ್ ವ್ಯಕ್ತಿಗಳಿಗೆ ಚೆಕ್ ಬುಕ್ ಕೊಟ್ಟಿದ್ದಾರೆ, ಹ್ಞೂ ಸರ್. ಇಲ್ಲ ಕಂಪ್ಲೇಂಟು ಕೊಟ್ಟಿದ್ವಿ. ಹೌದಲ್ವಾ? ದುಡ್ಡು ಬಂದ ಮೇಲೆ ಅದ್ರ ಮೇಲೆ ಆಪ್ಷನ್ ಏನು ಬೇಕೋ ತಗೋಣ. ಅಲ್ಲ ಸರ್, ಈ ದುಡ್ಡು ಏನು ಬ್ಯಾಂಕ್ನವ್ರು ಪ್ರಾಬ್ಲಮ್, ಕಾಪಿ ಕೊಡಿ. ದುಡ್ಡು ಬ್ಯಾಂಕ್ನವ್ರು ಪ್ರಾಬ್ಲಮ್ ಆಗುತ್ತಂತ ಸರ್. ಅದು ಏನು ಬ್ಯಾಂಕ್ನವರು ಈಗ ಕೇಸ್ ಮಾಡ್ತೇವಲ್ಲ, ನಮ್ಮ ದುಡ್ಡು ನಮ್ಗೆ ಕೊಡ್ತಾರೆ ಅವರು ಅಂತ. ಈಗ ಅಧ್ಯಕ್ಷರಿಗೆ ಹೇಳೋದ ಬಿಡುವ ಅಂತ? ಇಲ್ಲ ಸರ್, ಅಧ್ಯಕ್ಷರ ಗಮನಕ್ಕೆ ತರಬೇಕು ಅಂತ. ಹೇಳಿದ್ರೆ ದೊಡ್ಡ ರಾಜಧಾಂತ ಮಾಡಾಕ್ತಾರೆ. ಈಗ ಸೋಮವಾರ ಮಂಗಳವಾರ ಬುಧವಾರ 3 ದಿವಸ ಬಿಡೋಣ, ಒಂದು ದಿವಸ ಇವ್ರನ್ನ ಮ್ಯಾನೇಜ್ ಮಾಡಿ ಕಳಿಸಿ. ಇವನು ಅವನಿಗೂ ಅಷ್ಟೇ, ಆಯ್ತಪ್ಪ ಎಲ್ಲ ಪ್ರಿಂಟಿಗೆ ಕೇಳಿದ್ದೀನಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ. ಆಮೇಲೆ ಇನ್ನೊಂದು ನಿಮ್ಗೆ ಏನು ಅಂತಂದರೆ, ಏನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅದು ಇದೆ, ಅದನ್ನು ಕಂಪ್ಲೀಟ್ ತೋರಿಸ್ದೇನೋ ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ವಾ? ಇಲ್ಲ ಸರ್, ಹೆಂಗೆ ಮ್ಯಾನೇಜ್ ಮಾಡೋಕ್ಕೆ? ಅಕೌಂಟೇ ತೋರಿಸ್ತೀರಾ? ಹ್ಞೂ ಸರ್. ಅಕೌಂಟೇ ತೋರಿಸಲ್ಲ. ಅಲ್ಲ ಸರ್, ಎಲ್ಲ ಗೊತ್ತಾಗುತ್ತಲ್ಲ ಸರ್ ಎಲ್ಲರಿಗೂ. ಗೊತ್ತಾಗ್ದಿರಾ? ಫಾರ್ ಎಕ್ಸಾಂಪಲ್ ಗೊತ್ತಾಗಲ್ಲ ಅಂದ್ಕೊಳ್ಳಿ. ಇವಾಗ ಏನು ಅಮೌಂಟ್ ಇದೆ ಅದೊಂದು ಲೆಟರ್ ಕೊಟ್ಟು ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋದು, ಅಲ್ಲಿ ಅಕೌಂಟ್ ಕ್ಲೋಸ್ ಮಾಡೋದು ಸರ್, ಇಲ್ಲಿ ಕರ್ಸ್ಕೊಂಬಿಡೋದು ಅಂತ ಹೇಳ್ಬಿಡೋದು. ಮಾಡ್ಬೋದು ಸರ್. ಮಾಡಿಬಿಟ್ಟು ಆ ಲೆಕ್ಕನೇ ತೋರಿಸಂಗಿಲ್ಲ. ಸಚಿವರ ಮಾತನ್ನು ಕೇಳಿಕೊಂಡು ದುಡ್ಡು ಹಾಕಿದ ಅಧಿಕಾರಿಗಳು ಮಂಗ್ಯ ಆದರು. ಆ ಹಣ ಎಲ್ಲೆಲ್ಲಿ ವಿಡ್ರಾ ಆಗಿತ್ತು ಗೊತ್ತಾ? ತೆಲಂಗಾಣದ ಬಾರಲ್ಲಿ, ಜ್ಯುವೆಲರಿ ಶಾಪಲ್ಲಿ, ಕುರಿ ಕಾಯೋನ ಹೆಸರಲ್ಲಿ. ಅಬ್ಬಾ, ಎಂಥ ವ್ಯವಸ್ಥಿತವಾಗಿ ದುಡ್ಡು ಹೊಡೆಯಲಾಯಿತು ಅಂದರೆ ಶಬ್ಬಾಷ್ ಅನ್ಬೇಕು. ಬಾರಿಗೆ ಹೋದ, ಬ್ಯಾಂಕಿಂದ ವಿಡ್ರಾ ಮಾಡ್ಕೊಂಡಿದ್ದಲ್ಲ ಆ ಅಮೌಂಟ್ ಕೊಡು ಅಂದ. ಸಚಿವರ ಬಾಮೈದ ಆತ ಅವನ ಕಮಿಷನ್ ಇಟ್ಕೊಂಡ ಹಾರ್ಡ್ ಕ್ಯಾಶನ್ನು ಕೊಟ್ಟ. ಸೇಮ್ ಚಿನ್ನಾಭರಣದ ಅಂಗಡಿಯಲ್ಲೂ ಆಯಿತು. ಅಲೆಮಾರಿ ಕುರಿಗಾಹಿಯೂ ಕೂಡ ಕೋಟಿ ಕೋಟಿ ಹಣವನ್ನು ಹಾರ್ಡ್ ಕ್ಯಾಶಲ್ಲಿ ಕೊಟ್ಟ. ಅದನ್ನು ಒಂದು ಗಾಡಿಯಲ್ಲಿ ಹಾಕ್ಕೊಂಡು ಕರ್ನಾಟಕಕ್ಕೆ ಬಂದರು, ಇಲ್ಲಿ ಹಂಚಿಕೊಂಡ್ರು. ಅಲ್ಲಿಗೆ ST ಹಣ ಮುಷ್ಟಿಯಲ್ಲಿ, ಕಳ್ಳರ ಮುಷ್ಟಿಯಲ್ಲಿ. ವಾಲ್ಮೀಕಿ ಸಮುದಾಯದವರಿಗೆ ಮನೆ ಕಟ್ಟೋಕೆ, ಮಕ್ಕಳ ಎಜುಕೇಷನಿಗೆ ಅಂತ ಇದ್ದ ಹಣದಲ್ಲಿ ಕಳ್ಳನ ಮಕ್ಕಳು ಖಜಾನೆ ತುಂಬಿಸ್ಕೊಂಡ್ರು. ಇನ್ನೊಂದು ಕಾಮಿಡಿ ಕೇಳಿ, ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ ಹೋದ ಹಣವನ್ನು ತೋರಿಸೋಕೆ ಗಂಗಾ ಕಲ್ಯಾಣ ನಿಧಿಯಿಂದ ಹಣ ವರ್ಗಾವಣೆ ಪ್ಲ್ಯಾನ್ ಹಾಕ್ಕೊಳ್ಳಾಯಿತು. ಆದರೆ ಅದು ಕೂಡ ಬಡವರದ್ದೇ ಹಣ, ರೈತರಿಗೆ ಬೋರ್ವೆಲ್ ಹಾಕ್ಸ್ಕೊಳ್ಳೋಕ್ಕೆ ಇದ್ದ ಹಣ. ಯಾವ ಸರ್ಕಾರ ಬಂದರೆ ಬಡತನ ಹೋಗುತ್ತೆ, ಗ್ಯಾರಂಟಿ ಸಿಗುತ್ತೆ ಅನ್ನೋ ಭ್ರಮೆಯಲ್ಲಿ ಜನರು ಇದ್ದರು. ಅದೇ ಸರ್ಕಾರ ಬಡವನ ಒಂದೊಂದು ಪೈಸೆಯನ್ನು ನುಂಗ್ತಾ ಇದೆ. ಇನ್ನು ಬೇರೆ ಬೇರೆ ಇಲಾಖೆಯಲ್ಲಿ ಏನೇನಾಗಿದೆಯೋ ದೇವರೇ ಬಲ್ಲ. ಆದರೆ ಈ ದಲಿತ ಸಂಘಟನೆಗಳು ಯಾಕೆ ಇದನ್ನು ವಿರೋಧ ಮಾಡ್ತಾ ಇಲ್ಲ? ಕನ್ನಡ ಪರ ಸಂಘಟನೆಗಳು ಮೌನ ವೃತವನ್ನು ಶುರು ಮಾಡಿಕೊಂಡಿದ್ದು ಯಾಕೆ? ಪರಿಶಿಷ್ಟ ಪಂಗಡದವರು ದಮನಿತರಲ್ವ? ಅವರಿಗೆ ಆಗಿದ್ದು ಅನ್ಯಾಯ ಅಲ್ವಾ? ಸಂಘಟನೆಗಳೆಲ್ಲ ಒಂದು ಪಕ್ಷದ ಪರವಾಗಿ ಮಾತ್ರ ನಿಲ್ಲಬೇಕು ಅನ್ನೋ ಕಾನೂನೇನಾದರೂ ಬಂದಿದೆಯಾ? ಬಟ್ ಅಸಲಿ ಮಜಾ ಬಂದಿರೋದು ಏನು ಗೊತ್ತಾ? SC ST ಜನರ ಹಣವನ್ನು ಹೆಂಗಯ್ಯ ನೀನು ಗ್ಯಾರಂಟಿಗೆ ಬಳಸಿದೆ ಅಂತ ರಾಷ್ಟ್ರೀಯ ಆಯೋಗ ಸ್ವಯಂ ಪ್ರೇರಿತವಾಗಿ ವಿಚಾರಣೆಗೆ ಬಂದಿದೆ. ಹೆಂಗಯ್ಯ ಸಿದ್ದಣ್ಣ ನೀನು ದಲಿತರ ದುಡ್ಡಲ್ಲಿ ಗ್ಯಾರಂಟಿ ಕೊಟ್ಟೆ? ದಲಿತರು ಏನು ಗ್ಯಾರಂಟಿ ಬೇಕು ಅಂತ ಇಲೆಕ್ಷನ್ಗೂ ಮೊದಲು ನಿನ್ನ ಹತ್ರ ಕೇಳಿದ್ರ? ಅವರ ದುಡ್ಡಲ್ಲಿ ಕೊಡೋ ಗ್ಯಾರಂಟಿ ದಲಿತರಿಗೆ ಮಾತ್ರ ಹೋಗುತ್ತಾ? ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರು, ಕುರುಬರು, ಸಾಬ್ರು ಹೀಗೆ ಎಲ್ರಿಗೂ ಹೋಗುತ್ತಲ್ವ? ಮತ್ತ್ಯಾಕೆ SC ST ಹಣ ಗ್ಯಾರಂಟಿಗೆ ಹಾಕಿದ್ದು? ನಮಗೆ 1 ವಾರದಲ್ಲಿ ವಿವರಣೆ ಕೊಡಬೇಕು ಅಂತ ಹೇಳಿದೆ. ಈಗ ಸಿದ್ದಣ್ಣಂಗೆ ಟೆನ್ಷನ್ನು. ಸಿದ್ದರಾಮೋತ್ಸವಕ್ಕೆ ಅಂಗಿ ಪಂಚೆ ಶಾಪಿಂಗ್ಗೆ ಹೋಗೋದಾ ಅಥವಾ ರಾಷ್ಟ್ರೀಯ ಆಯೋಗದ ಪ್ರಶ್ನೆಗೆ ಉತ್ತರ ಕೊಡೋದಾ? ಇಡಿ ಬಂದು ನಾಗೇಂದ್ರಂಗೆ ಪುಂಗಿ ಆಡಿಸ್ತಾ ಇದೆ ವಿಚಾರಣೆ ಹೆಸರಲ್ಲಿ. ಹಣಕಾಸು ಇಲಾಖೆ ಕೂಡ ನಂದೇ ಆಗಿದೆ, ಹಣ ವರ್ಗಾವಣೆ ಮಾಡೋದು CMಗೆ ಗೊತ್ತಿತ್ತು ಅಂತ ನಾಗಪ್ಪ ಬಾಯ್ ಬಿಟ್ಟರೆ ಶ್ರೀಮದ್ ರಮಾರಮಣ ಗೋವಿಂದ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.